ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ 2ನೇ ದಿನದ ಬೈಕ್ ರೈಡ್ ವಿಡಿಯೋ. ನಾವು 2ನೇ ದಿನದ ಬೈಕ್ ರೈಡ್ ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 4:15ಗೆ. ನಾವು ಹೊರಟಿದ್ದು ದಾವಣಗೆರೆಯಿಂದ. ಯಾಕೆಂದರೆ ಹಿಂದಿನ ದಿನ ನಾವು ದಾವಣಗೆರೆಯಲ್ಲಿ ಸ್ಟೇ ಆಗಿದ್ವಿ. ಫ್ಯಾಮಿಲಿ ಮಕ್ಕಳು ಎಲ್ಲ ಇದ್ದಿದ್ದರಿಂದ ದಾವಣಗೆರೆಯಲ್ಲಿ ಸ್ಟೇ ತೊಗೊಂಡಿದ್ವಿ. ಅಲ್ಲಿಂದ ನಾವು 4:15 ಬೆಳಗ್ಗೆ ಹೊರಟಿದ್ದು ಗೋಕರ್ಣ ಹೋಗಬೇಕು ಅಂತ ಹೇಳಿ. ಸೊ 4:15ಗೆ ಕರೆಕ್ಟಾಗಿ ನಾವೆಲ್ಲ ಬೈಕ್ ರೆಡಿ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ಅವ್ರಿಗೂ ನಿದ್ದೆ ಆಗಿದ್ದರಿಂದ ಅವರು ಗೇಟ್ ಓಪನ್ ಮಾಡಿರಲಿಲ್ಲ. ಚಿಕ್ಕದೊಂದು ಶಟರ್ ಓಪನ್ ಮಾಡಿದ್ರು. ಅದರಿಂದ ನಮ್ಮ ಬೈಕ್ಗಳೆಲ್ಲ ಹೊರಗಡೆ ತಕ್ಕೊಂಡ್ವಿ. ಕ್ಲಾಸಿಕ್ಸ್ 350 ಈಸಿಯಾಗಿ ಹೊರಗಡೆ ಬಂತು. ಒಂದು ಫಸ್ಟ್ ಗಾಡಿ ರಘು ಸರ್ದು. ಅದಾದಮೇಲೆ ಥಂಡರ್ ಬರ್ಡ್ ನಮ್ಮ ಬೈಕು ಅದೂ ಈಸಿಯಾಗಿ ಬಂತು. ಯಾಕೆಂದರೆ ನಾವು ಸ್ಯಾಡಲ್ ಬ್ಯಾಗ್ ಎಲ್ಲ ಕಟ್ಟಿದ್ವಿ ಹಿಂದ್ಗಡೆಗೆ, ಹಾಗಾಗಿ ಬರುತ್ತೆ ಅಂತ ಡೌಟ್ ಇತ್ತು. ಅದಾದಮೇಲೆ ಮಂಜಯ್ ಸರ್ದು ಕ್ಲಾಸಿಕ್ ಅದೂ ಈಸಿಯಾಗಿ ಬಂತು. ಇನ್ನೆರಡು ದೈತ್ಯ ಒಳಗಡೆ ಉಳ್ಕೊಂಡಿದ್ವು, ಅದೇ ಹಿಮಾಲಯನ್ ಬೈಕು. ಸೊ ಫಸ್ಟು ಸಚಿನ್ದು ಹೊರಗಡೆ ಬರ್ತಾಯಿದೆ, ನೋಡೋಣ ಅದು ಬರುತ್ತಾ ಇಲ್ವಾ ಅಂತ ಡೌಟ್ ಇತ್ತು. ಯಾಕೆಂದರೆ ಸ್ಯಾಡಲ್ ಬ್ಯಾಗು ಮೊದಲೇ ಹಿಮಾಲಯನ್ ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ ಬರಲ್ಲ ಅನ್ನೋ ಡೌಟ್ ಇತ್ತು. ನೋಡಿ ನಮ್ಮ ಮಕ್ಕಳು ಎದ್ದು ರೆಡಿ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಇಷ್ಟೊತ್ತಿಗೆ 4:15ಗೆ ನೋಡಿ ತಗ್ಲಾಕೊಂತು. ಹಿಮಾಲಯನ್ ಹೊರಗಡೆನೇ ಬರ್ತಾಯಿಲ್ಲ. ಸೊ ಹೋಟೆಲ್ಲವನು ಮಲಗಿಬಿಟ್ಟಿದ್ದಾನೆ. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಕೊನೆಗೆ ಅವನು ಎಬ್ಬಿಸಿ ಇನ್ನೊಂದು ಶಟರ್ ಓಪನ್ ಮಾಡಿ ಅಲ್ಲಿಂದ 2 ಹಿಮಾಲಯನ್ನು ಹೊರಗಡೆ ತಗೊಂಡ್ವಿ. ಇಲ್ಲಿ ನಮ್ಮ 5 ಬೈಕ್ಗಳು ಎಲ್ಲ ಹೊರಗಡೆ ಬಂತು. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡಿ ಮಕ್ಕಳು ಫ್ಯಾಮಿಲಿ ಎಲ್ಲ ರೆಡಿ ಇದ್ದಾರೆ ಹೋಗೋಕ್ಕೆ. ಸೊ ಅಟ್ ಎ ಟೈಮು 5 ಬೈಕ್ ಹೊರಗಡೆ ನಿಂತ್ಕೊಂಡು ಸೌಂಡ್ ಬರ್ತಾಯಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟ್ವಿ ಗೋಕರ್ಣ ಹೋಗೋಣ ಅಂತ. ಸುಮಾರು 4:15 ಆಗಿತ್ತು. ಸೊ ದಾವಣಗೆರೆ ಸಿಟಿಯಲ್ಲಿ ಸ್ವಲ್ಪ ವೆಹಿಕಲ್ಗಳು ಓಡಾಟ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಹೊರಟ್ವಿ. ಅಂದರೆ ಯಾಕೆಂದರೆ ನಮ್ಮ ಫ್ರೆಂಡ್ಗೆ ಸ್ವಲ್ಪ ಫೆಮಿಲಿಯರ್ ಇದ್ದಿದ್ದರಿಂದ ಆ ದಾವಣಗೆರೆ ಒಳಗಡೆ ಹೈವೇಗೆ ಹೆಂಗೆ ಕನೆಕ್ಟ್ ಆಗಬೇಕಂತ ಅವ್ರು ಈಸಿಯಾಗಿ ಅವ್ರ ಮುಂದೆ ಕರ್ಕೊಂಡು ಹೋದರು. ಸೊ ಹಿಮಾಲಯನ್ ಮುಂದೆ ಹೋಗ್ತಾಯಿತ್ತು, ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ವಿ. ಅದಾದಮೇಲೆ ನಾವು ಹೈವೇ ರೀಚ್ ಆಗಿ ಅಲ್ಲಿಂದ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಮೀಡಿಯಮ್ ಸ್ಪೀಡಲ್ಲೇ ಹೋದ್ವಿ, ಯಾಕೆಂದರೆ ಇನ್ನೂ ಕತ್ಲೆ ಆಗಿದ್ದರಿಂದ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಂತ ಹೇಳಿ ಒಂದು ಲೈನ್ ಫಾರ್ಮ್ ಮಾಡ್ಕೊಂಡು ಒಬ್ಬರಿಂದ ಒಬ್ಬರು ಒಂದು ಆವ್ರೇಜ್ ಸ್ಪೀಡಲ್ಲಿ ಅಲ್ಲಿಂದ ನಾವು ಹೊರಟ್ವಿ ಹೈವೇಯಲ್ಲಿ. ಅದು ರಾಣಿಬೆನ್ನೂರು ಹೈವೇ. ಒಂದು ಆಲ್ರೆಡಿ ಮಕ್ಕಳೆಲ್ಲ ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಅವ್ರಿಗೆ ನಿದ್ದೆ. ಹಾಗಾಗಿ ಅವ್ರು ಹಂಗೆ ಟ್ಯಾಂಕ್ ಮೇಲೆ ಮಲ್ಕೋತಾಯಿದ್ರು. ನಾವು ಹೋಗ್ಬೇಕಾದ್ರೆ ಕಂಪ್ಲೀಟ್ ಟ್ರಿಪ್ಪಲ್ಲಿ ಅವ್ರು ನಿದ್ದೆ ಬಂದರೆ ಅವ್ರು ನಮಗೇನು ಕಿರಿಕಿರಿ ಮಾಡ್ತಾ ಇರಲಿಲ್ಲ. ಟ್ಯಾಂಕ್ ಮೇಲೆ ಆರಾಮಾಗಿ ಮಲ್ಕೊಂಬಿಡೋರು. ಸೊ ನಾವು ಆರಾಮಾಗಿ ಒಂದು ಮಿನಿಮಮ್ ಸ್ಪೀಡಲ್ಲಿ ಹೋಗ್ತಾ ಇದ್ರಿಂದ ಏನೂ ಸಮಸ್ಯೆ ಅನ್ನಿಸ್ಲಿಲ್ಲ. ಸೊ ಈಸಿಯಾಗಿ ನಮ್ಮ ಬೈಕ್ ರೈಡ್ನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಬೆಳಿಗ್ಗೆನೇ ಆಗಿದ್ದರಿಂದ 5 ಗಂಟೆ ಆಗಿದ್ದರಿಂದ ಸ್ವಲ್ಪ ಚಳಿನೂ ಇತ್ತು. ನಾವು ರೈಡಿಂಗ್ ಜಾಕೆಟು ಮತ್ತು ಹೆಲ್ಮೆಟ್ಟು ನೀಟಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಹೋಗಿದ್ದರಿಂದ ನಮಗೇನು ಅಷ್ಟು ಚಳಿ ಅನಿಸ್ಲಿಲ್ಲ. ಬಟ್ ಅಲ್ಲಿ ನಮಗೆ ಚಳಿ ಇತ್ತು. ಅದಾದಮೇಲೆ ಬೆಳಗಾಯಿತು, ಸುಮಾರು 6 ಗಂಟೆ. ಸೊ ನೋಡೋದಕ್ಕೆ ವ್ಯೂ ಚೆನ್ನಾಗಿತ್ತು, ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಒಂದು ಹೈವೇಯಲ್ಲಿ ನಮಗೆ ರೈಡು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಬಂತು. ಯಾಕೆಂದರೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಹೋಗ್ತಾ ಇದ್ವಿ, ಯಾರೂ ಎಲ್ಲೂ ಮಿಸ್ ಆಗಲಿಲ್ಲ. ಅದಾದಮೇಲೆ ಸನ್ರೈಸ್ ಕೂಡ ನೋಡಿದ್ವಿ. ಹೈವೇಯಲ್ಲಿ ವೆಹಿಕಲ್ಗಳು ಸ್ಟಾರ್ಟ್ ಆಯಿತು. ನಾವು ಇನ್ನೇನು ರಾಣಿಬೆನ್ನೂರು ಆದಮೇಲೆ ಹಾವೇರಿ ಹತ್ತತ್ರ ನಾವು ಲೆಫ್ಟ್ ಟರ್ನ್ ತೊಗೋಬೇಕಾಯಿತು ಸಿರ್ಸಿ ರೋಡ್ಗೆ ಹೋಗೋದಕ್ಕೆ. ಹಂಗಾಗಿ ಫಾಲೋ ಮಾಡ್ಕೊಂಡು ಹೋದ್ವಿ ಒಬ್ಬರಾದ್ಮೇಲೆ ಒಬ್ಬರು. ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಒಂದು ಬೈಕ್ ರೈಡು. ಒಳ್ಳೆ ಸೀನರಿ ಕೂಡ ನಮಗೆ ಸಿಕ್ತು ಬೆಳಗ್ಗೆನೆ ಚಳಿಯಲ್ಲಿ. ಅದಾದಮೇಲೆ ನಾವು ಸಿರ್ಸಿ ರೋಡ್ಗೆ ಕನೆಕ್ಟ್ ಆದ್ವಿ. ಸಿರ್ಸಿ ರೋಡ್ಗೆ ಕನೆಕ್ಟ್ ಆದಮೇಲೆ ಅದು ಸಿಂಗಲ್ ರೋಡು. ಅದಾದಮೇಲೆ ನಾವು ಬೈಕ್ಗಳಿಗೆಲ್ಲ ಪೆಟ್ರೋಲ್ ಒಂದು ಸ್ವಲ್ಪ ರೀಫಿಲ್ ಮಾಡಿಕೊಂಡು ಮತ್ತೆ ಎಲ್ಲೂ ನಿಲ್ಸೋಕ್ಕಾಗಲ್ಲ ಅಂತ ಹೇಳಿ ಎಲ್ಲರ ಬೈಕಿಗೂ ರೀಫಿಲ್ ಮಾಡಿಸ್ಕೊಂಡ್ವಿ ಅಲ್ಲೇ. ಸ್ವಲ್ಪ ಅವ್ರಿಗೆ ರೆಸ್ಟು ಸಿಕ್ಕಂಗಾಗುತ್ತೆ ಅಂತ. ಯಾಕೆಂದರೆ ಆಲ್ಮೋಸ್ಟ್ 1.5 ಗಂಟೆ ಕಂಟಿನ್ಯೂಸ್ ರೈಡ್ ಮಾಡಿದ್ವಿ. ಸ್ಮಾಲ್ ಬ್ರೇಕ್ ಇರಲಿ ಅಂತ ಹೇಳಿ ಹಂಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಬೈಕ್ಗಳಿಗೆ ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಒಂದು 5 ಮಿನಿಟ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಅಲ್ಲಿಂದ ನಾವು ಮತ್ತೆ ಹೊರಟ್ವಿ. ಮಕ್ಕಳು ಕೂಡ ನೋಡಿ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ರು ಅಷ್ಟೊತ್ತಿಗೆ. ನಿದ್ದೆ ಎಲ್ಲ ಹೋಯ್ತು ಅವ್ರಿಗೂ. ಅವರು ಏನೋ ಇದೇ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ಅವ್ರಿಗೂ ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು ಬೈಕ್ ರೈಡ್ ಅಂದರೆ ಹೆಂಗಿರುತ್ತೆ ಅಂತ. ಬಟ್ ಚೆನ್ನಾಗಿತ್ತು. ಸೊ ಪೆಟ್ರೋಲೆಲ್ಲ ಫ್ಯೂಲ್ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ. ಮತ್ತೆ ನಮ್ಮ ರೈಡ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಮಗೆ ರಿಯಲ್ ಬೈಕ್ ರೈಡ್ ಸ್ಟಾರ್ಟ್ ಆಗಿದ್ದು. ಯಾಕೆಂದರೆ ರೋಡ್ ಅಷ್ಟು ಚೆನ್ನಾಗಿಲ್ಲ, ಒಂಥರ ಕಂಪ್ಲೀಟ್ ಆಫ್ ರೋಡ್ ಥರ ಇತ್ತು. ಸಿರ್ಸಿ ರೋಡು. ಸೊ ನಮ್ಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇನ್ನೊಂದು ರೋಡ್ ಇದೆ ಅಂತ ಹುಬ್ಬಳ್ಳಿ ಮೇಲೆ. ಸೊ ಅಲ್ಲ ಹೋಗ್ಬೋದಾಗಿತ್ತು ನಮಗೆ, ಬಟ್ ಅದು ದೂರ ಆಗುತ್ತೆ ಅಂತ ಏನು ಮಾಡಿದ್ವಿ, ಇದೇ ರೋಡಲ್ಲಿ ಬಂದ್ವಿ. ಈ ರೋಡು ತುಂಬ ಹಾಳಾಗಿದೆ, ಅಂದರೆ ರಿಪೇರಿನೇ ಆಗಿಲ್ಲ, ಕಂಪ್ಲೀಟ್ ಆಫ್ ರೋಡು. ಹಿಮಾಲಯನ್ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಬಟ್ ನಮ್ಮ ಬೈಕ್ಗಳು ಸ್ವಲ್ಪ ಕ್ರೂಸ್ ಬೈಕ್ ಆಗಿದ್ದರಿಂದ ಅದನ್ನು ಅಷ್ಟೊಂದು ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡೋಕ್ಕಾಗಲಿಲ್ಲ. ಆದ್ರೂ ಸ್ವಲ್ಪ ಸ್ಲೋ ಆಗಿ ಹೋದ್ವಿ. ರೋಡಿಗೆ ಬಂದಮೇಲೆ ನಮಗೆ ಗೊತ್ತಾಯಿತು ನಾವು ಬೇಗ ಬಿಟ್ಟಿದ್ದು ಒಳ್ಳೇದಾಯಿತು ಅಂತ. ಯಾಕೆಂದರೆ 5 ಅವರ್ ತೋರಿಸ್ತಾಯಿತ್ತು ದಾವಣಗೆರೆಯಿಂದ ಗೋಕರ್ಣ. ಆ ರೋಡ್ ನೋಡಿದ್ಮೇಲೆ ನಮ್ಗನ್ನಿಸ್ತು 5 ಅವರು ಸಾಕಾಗಲ್ಲ, ಇನ್ನೂ ಲೇಟ್ ಆಗುತ್ತೆ ಅಂತ ಅನ್ನಿಸ್ತು. ಯಾಕೆಂದರೆ
ರೋಡು ನಾನು ಲಾಸ್ಟ್ ಟೈಮ್ ಒಂದ್ಸರಿ 2 ವರ್ಷದ ಹಿಂದೆ ಕಾರಲ್ಲಿ ಹೋಗಿದ್ದೆ. ಅವಾಗ ಹೆಂಗಿದೆಯೋ ಈಗಲೂ ಹಂಗೆ ಇದೆ. ಏನೋ ಅಡ್ವೆಂಚರ್ ಬೈಕ್ಸ್ ಆದರೆ ಸ್ವಲ್ಪ ಬೇಗ ಹೋಗ್ಬಿಡ್ಬೋದು. ಅದರಲ್ಲೂ ಫ್ಯಾಮಿಲಿ ಇದ್ದಿದ್ದರಿಂದ ನಮ್ಗೆ ಅಷ್ಟೊಂದು ಸ್ಪೀಡಾಗಿ ಹೋಗೋಕ್ಕಾಗಲಿಲ್ಲ. ಪ್ಲಸ್ ನಮ್ಮದೆಲ್ಲ ಕ್ಲಾಸಿಕ್ಕು ಮತ್ತು ಥಂಡರ್ಬರ್ಡ್ ಅಲ್ವಾ, ಕ್ರೂಸ್ ಬೈಕ್ ಥರ, ಅದನ್ನು ಅಷ್ಟೊಂದು ರಫ್ ಆ್ಯಂಡ್ ಟಫಾಗಿ ಓಡ್ಸೋಕ್ಕಾಗಲ್ಲ. ಹಾಗಾಗಿ ಸ್ಲೋ ಆಗೇ ಹೋದ್ವಿ ಮಿನಿಮಮ್ ಸ್ಪೀಡಲ್ಲಿ. ಮತ್ತು ಎಲ್ಲರೂ ಬರಬೇಕು ಅಂತ ಹೇಳಿ, ಯಾಕೆಂದರೆ ಇಲ್ಲೆಲ್ಲ ಕರ್ವ್ ರೋಡ್ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಮಿಸ್ ಆದ್ರೂ ಹಿಂದೆ ಉಳ್ಕೋತಾರೆ, ಮತ್ತು ಸಿಗಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಮಿನಿಮಮ್ ಸ್ಪೀಡಲ್ಲೇ ಹೋದ್ವಿ. ರೋಡ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಕೊಡ್ತು. ಯಾಕೆಂದರೆ ಆಫ್ ರೋಡ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಆಫ್ ರೋಡ್ ಎಲ್ಲಿ ಸಿಗುತ್ತೆ, ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಅಂತ. ಈ ರೋಡ್ ಕಂಪ್ಲೀಟ್ ಆಫ್ ರೋಡ್ ಥರನೇ ಆಯಿತು ನಮಗೆ. ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದ್ವಿ. ತಿಂಡಿ ತಿನ್ನಬೇಕು ಅಂತ ಹೋಟೆಲ್ ಹುಡುಕ್ತಾಯಿದ್ವಿ, ಬಟ್ ಅಲ್ಲಿ ಮಿಡ್ಲಲ್ಲಿ ಯಾವುದೇ ಹೋಟೆಲ್ ನಮಗೆ ಸಿಗಲಿಲ್ಲ. ಸಿರ್ಸಿಗೆ ಹೋಗಬೇಕು ಅಂತ ಅಲ್ಲಿ ಲೋಕಲೈಟ್ಸ್ ಹೇಳಿದ್ರು. ಸಿರ್ಸಿಗೆ ಹೋದ್ರೇ ನಿಮಗೆ ಒಳ್ಳೆ ಹೋಟೆಲ್ಗಳು ಸಿಗುತ್ತೆ ಅಂತ. ಒಳ್ಳೆ ನೇಚರ್ ಚೆನ್ನಾಗಿತ್ತು, ಅಲ್ಲಿನ ಹಳ್ಳಿಗಳು ಮತ್ತು ಹಳ್ಳಿ ವಾತಾವರಣ ಚೆನ್ನಾಗಿತ್ತು. ಎತ್ತಿನ ಗಾಡಿಗಳು ಬರ್ತಾಯಿತ್ತು, ದನ ಕರುಗಳೆಲ್ಲ ಇದ್ವು. ಆಮೇಲೆ ಬೆಳೆ ನಮ್ಮ ಕಡೆ ಯಾವ ಥರ ಬೆಳೆ ಮಾಡ್ತೀವಿ, ಕಬ್ಬು, ಜೋಳ, ಇದೆಲ್ಲ ಬೆಳೆದಿದ್ರು. ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು, ಹಳ್ಳಿ ವಾತಾವರಣನ ಎಂಜಾಯ್ ಮಾಡಿಕೊಂಡು ನಮ್ಮ ರೈಡ್ನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ಗ್ರೂಪಲ್ಲಿ ಎಲ್ಲ ರೈಡರ್ಸು ಅಷ್ಟೇ, ಯಾರೂ ಸುಸ್ತಾಗಿರಲಿಲ್ಲ. ಎಲ್ಲರೂ ಒಂದು ಎನರ್ಜಿಯಿಂದನೇ ಕಂಟಿನ್ಯೂ ಮಾಡಿದ್ರು ರೈಡು. ಎಲ್ಲೂ ಸ್ಟಾಪ್ ಬೇಕಂತಲೂ ಹೇಳಿಲ್ಲ, ಯಾಕೆಂದರೆ ಸ್ಟಾಪು ಇರಲಿಲ್ಲ. ಯಾವುದೇ ತೊಗೊಳೋದಕ್ಕೆ, ಒಂದು ಟೀ ಬ್ರೇಕ್ ತೊಗೊಳೋದಕ್ಕೂ ಸ್ಟಾಪ್ ಇರಲಿಲ್ಲ. ಯಾವ ಹೋಟೆಲ್ಲು ನಮಗೆ ಸಿಗಲಿಲ್ಲ. ಹಂಗೆ ನಾವು ಕಂಟಿನ್ಯೂ ಮಾಡಿದ್ವಿ. ಅದಾದಮೇಲೆ ನಾವು ಸಿರ್ಸಿ ರೀಚ್ ಆದ್ವಿ. ಸಿರ್ಸಿ ರೀಚ್ ಆಗೋ ಅಷ್ಟರಲ್ಲಿ ನಮಗೆ 8:30, 8:45 ಆಗಿತ್ತು. ಅದಾದಮೇಲೆ ಅಲ್ಲೇ ಒಂದು ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡು ಅದಾದಮೇಲೆ ನಾವು ಕಂಟಿನ್ಯೂ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಗೋಕರ್ಣ ಬೇಗ ಹೋಗ್ಬಿಡೋಣ ಅಂತ. ಯಾಕೆಂದರೆ ಗೋಕರ್ಣ ಹೋಗಿ ಅಲ್ಲಿ ಚೆಕ್ ಇನ್ ಆಗಿಬಿಟ್ಟು ಅದಾದಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕಾಯ್ತು, ಅಂಕೋಲಾಗೆ. ಯಾಕೆಂದರೆ ಅವರು ವೆಯ್ಟ್ ಮಾಡ್ತಾಯಿದ್ರು ಲಂಚ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು. ಹಾಗಾಗಿ ಅವರು ನಮ್ಮ ಜೊತೆ ಕೆಲಸ ಮಾಡೋರು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ಬೇಕಾಯಿತು. ಹಾಗಾಗಿ ಸ್ವಲ್ಪ ಬೇಗ ಹೊರಟ್ವಿ. ಸೊ ಅಲ್ಲಿಂದ ತಿಂಡಿ ತಿಂದಾದಮೇಲೆ ಅಭಿ ಬೈಕ್ನ ನಾನು ತೊಗೊಂಡೆ ಓಡಿಸೋಣ ಅಂತೇಳಿ, ಹಿಮಾಲಯನ್ 450. ಅದು ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಗ್ರೂಪ್ ಫೋಟೋ ಒಂದು ತೊಗೊಂಡ್ವಿ. ಅಲ್ಲಿಂದ ಮತ್ತೆ ನಾವು ರೈಡ್ ಸ್ಟಾರ್ಟ್ ಮಾಡಿದ್ವಿ. ಕಂಪ್ಲೀಟ್ ಆಫ್ ರೋಡು. ರೋಡ್ಗಳೆಲ್ಲ ಹಂಗೆ ಇತ್ತು. ಸೊ ಥಂಡರ್ಬರ್ಡು ಹೋಗ್ತಾಯಿತ್ತು ಆ್ಯಂಡ್ ಹಿಮಾಲಯನ್ನು ಚೆನ್ನಾಗಿ ಹೋಗ್ತಾಯಿದ್ದು. ಸೊ ಬಟ್ ಕ್ಲಾಸಿಕ್ ಅವರು ಬರ್ತಾಯಿದ್ರು ನಮ್ಮ ಹಿಂದೆಯೇ, ಯಾವುದೇ ತೊಂದರೆ ಆಗಲಿಲ್ಲ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇದು. ಕಂಪ್ಲೀಟ್ ಫ್ಯಾಮಿಲಿ ಟ್ರಿಪ್ ಆಗಿದ್ದರಿಂದ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ನಾವು ಆಲ್ಮೋಸ್ಟು ಗೋಕರ್ಣ ರೀಚ್ ಆಗೋ ಅಷ್ಟರಲ್ಲಿ ನಮಗೆ 11:30, 12 ಗಂಟೆ ಆಗಿತ್ತು. 12 ಗಂಟೆ ಅಷ್ಟರಲ್ಲಿ ನಾವು ಗೋಕರ್ಣ ಬುಕ್ ಮಾಡಿದ ರೆಸಾರ್ಟ್ ರೀಚ್ ಆದ್ವಿ. ಅಲ್ಲಿಗೆ ಸ್ವಲ್ಪ ಎಲ್ಲರಿಗೂ ಸಮಾಧಾನ ಆಯಿತು. ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬೇಗ ಹೊರಡ್ಬೇಕಂತ ಎಲ್ಲರಿಗೂ ಹೇಳಿ ಎಲ್ಲರೂ ನಮ್ಮ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಇದಿಷ್ಟು ನಮ್ಮ ಡೇ 2 ದಾವಣಗೆರೆ ಟು ಗೋಕರ್ಣ ಬೈಕ್ ರೈಡ್ ಜರ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನನ್ನ ಎಲ್ಲ ಟ್ರಿಪ್ ವಿಡಿಯೋನ ನನ್ನ ಚಾನಲಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.